So this church was built in the year of 1630, 1620-30 ಆ ಟೈಮ್ ಒಳಗೆ ಬಿಲ್ಡ್ ಆಗೈತಿ. ವರ್ಲ್ಡ್ ವಾರ್ 2 ಒಳಗೆ ನಮ್ಮ ಹಿಟ್ಲರ್ ಭಯ ಇದ್ಲ ಆ ಟೈಮ್ ಒಳಗೆ. ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗಂಗಿಲ್ಲ ಅದನ್ನೆಲ್ಲ. ಸೊ ನೀವ ನೋಡ್ರಿ ಹೆಂಗದ ಅನ್ನೋದು. ರಿವರ್ ಎಲ್ಲ ಸ್ನೋ ಆಗಿ -1 ಟೆಂಪರೇಚರ್ ಐತಿ. ವಾಟರ್ ಎಲ್ಲ ಫ್ರೀಸ್ ಆಗಿದೆ. ಆ ಚರ್ಚ್ ಬಿಲ್ಡ್ ಆಗುವಾಗ ಬರ್ದಿದ್ದು ಐತಿ. ಈಗ 1630 ಐತಿ ಅದ್ರಾಗ ಡೇಟ್. ಕೆಳಗೆ ಲೆಟ್ಸ್ ಗೋ. 3 ದಿನ ಕಂಟಿನ್ಯೂ ಸೂಟಿ ಕೊಟ್ಟಿದ್ರು. ಅದಕ್ಕೆ ರೂಮ್ನಾಗ ಕುಂತು ಏನು ಮಾಡೋದೈತಿ ಬಾ ಅಂತೇಳಿ ನಾನು ಪರ್ಫೆಕ್ಟ್ ರೆಡಿಯಾಗಿ ನಾವು ಹೊಂಟೀವಿ. ಎಲ್ಲಿ ಹೊಂಟೀವಿ ಗೊತ್ತಾಕತಿ ನಾನು. ಸೊ ಒಂದು ಪ್ಲೇಸ್ ನೋಡ್ಲಕ್ಕೆ ಹೊಂಟೀನಿ. 3 ದಿನ ಕಂಟಿನ್ಯೂ ಸೂಟಿ ಐತಿ. ಸೊ ಆಲ್ರೆಡಿ ಒಂದು ಸ್ಪೆಂಡ್ ಮಾಡೀನಿ. ಬೋರ್ ಆಗ್ಲಕ್ಕೈತು ರೂಮ್ನಾಗ ಕುಂತ. ಮಸ್ತ್ ಪ್ಯಾಕ್ ರೆಡಿ ಆಗಿ ಹೊರಗೆ ಮಾತ್ರ ಥಂಡಿ ಕೇಳಂಗೆ ಇಲ್ಲ. ಇದು ಹೆವಿ ಥಂಡಿ ಐತಿ. ಸೊ ಆ್ಯಕ್ಚುಲಿ ನಾ ಇರೋದು ಹಾಂಬುರ್ಗ್ ನಾರ್ತ್ ಸೈಡ, ಬಟ್ ಇವಾಗ ನಾ ಹೊಂಟಿರೋದು ಹಾಂಬುರ್ಗ್ ಸೆಂಟ್ರಲ್ ಸೈಡ್. ಅಂತೂ ಹೆವಿ ಬಿಲ್ಡಿಂಗ್ಸ್ ಅದಾವ. ಸೂಪರ್, ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗಂಗಿಲ್ಲ ಅದನ್ನೆಲ್ಲ. ಸೊ ನೀವ ನೋಡ್ರಿ ಹೆಂಗದಾವ ಅನ್ನೋದು. ಇಲ್ಲಿ ಹೊಳಿ ಅವಸ್ಥೆ ಹೆಂಗಾಗೈತಿ ನೋಡ್ರಿ. ಇಲ್ಲಿ ಫುಲ್ಲು ರಿವರ್ ಎಲ್ಲ ಇದು ರಿವರ್ ಇಲ್ಲಿದೆ ಎಲ್ಬೆ ರಿವರ್. ರಿವರ್ ಎಲ್ಲ ಫುಲ್ಲು ಸ್ನೋ ಆಗಿ -1 ಟೆಂಪರೇಚರ್ ಐತಿ. ಇದೆಲ್ಲ ವಾಟರ್ ಎಲ್ಲ ಫ್ರೀಸ್ ಆಗಿದೆ. ಐಸ್, ಫುಲ್ ಐಸ್. ಸೊ ಒಂದು 30 ಮಿನಿಟ್ಸ್ ಟ್ರಾವೆಲ್ ಮಾಡಿದ್ಮೇಲೆ ನಮ್ಮ ಡೆಸ್ಟಿನೇಷನ್ ಬಂತು. ನಾವು ಹೋಗ್ಬೇಕಾಗಿರೋ ಜಾಗ. ಸೊ ಇದ ನೋಡ್ರಿ, ಏನಿದು ಚರ್ಚ್. ಸೊ ದಿಸ್ ಚರ್ಚ್ ವಾಸ್ ಬಿಲ್ಡ್ ಇನ್ ದ ಇಯರ್ ಆಫ್ 1630, 1620-30 ಆ ಟೈಮ್ ಒಳಗೆ ಬಿಲ್ಡ್ ಆಗೈತಿ. ನನಗೆ ಹೆಂಗೆ ಗೊತ್ತಾಯ್ತು ಅಂದ್ರೆ ಒಳಗೆ ಒಂದು ಬುಕ್ ಐತಿ. ಆ್ಯಕ್ಚುಲಿ ಆ ಚರ್ಚ್ ಬಿಲ್ಡ್ ಆಗುವಾಗ ಬರ್ದಿದ್ದು ಪ್ರಿಂಟೆಡ್ ವರ್ಷನ್ ಈಗ ಐತಿ. ಬರ್ದಿದ್ದಿಲ್ಲ, ಪ್ರಿಂಟೆಡ್ ವರ್ಷನ್ ಐತಿ. ಈಗ 1630 ಐತಿ ಅದ್ರಾಗ ಡೇಟ್. ಚರ್ಚ್ ಒಳಗೆ ಫುಲ್ಲು ಸೈಲೆಂಟ್ ಇತ್ತು. ಒಂದು ಚೂಜ್ ಬಿದ್ರೂ ಸಪ್ಪಳ ಆಗಬೇಕು, ಆ ಪತಿ ಸೈಲೆಂಟ್ ಇತ್ತು. ಅಲ್ಲಿ ಹೆಂಗಾಗತ್ತಿತ್ತಂದ್ರೆ ನನ್ನ ಹಾರ್ಟ್ ಬಿಟ್ಟು ನನಗೂ ಕೇಳಿಸ್ಲತ್ತಿತ್ತು, ಅಷ್ಟು ಸೈಲೆಂಟ್. ಇನ್ ದ ಇಯರ್ ಆಫ್ 1750 ಒಳಗೆ ಏನೋ ಒಳಗೆ ಬೆಂಕಿ ಬಿದ್ದ ಚರ್ಚ್ ಎಲ್ಲ ಪೂರ ಡೆಸ್ಟ್ರಾಯ್ ಆಗಿತ್ತಂತ. ಮತ್ತೆ ರೀಬಿಲ್ಡ್ ಮಾಡಿದರು. ಮುಂದೆ ಬಂದ 1906 ಒಳಗೆ ರೀಕನ್ಸ್ಟ್ರಕ್ಷನ್ ಮಾಡುವಾಗ ಮತ್ತೆ ಬೆಂಕಿ ಬಿದ್ದು ಮತ್ತೆ ಒಂದು ಸ್ವಲ್ಪ ಪೋರ್ಷನ್ ಹಾಳಾಗಿತ್ತಂತ. ಮತ್ತು ಅದನ್ನು ರಿಪೇರ್ ಮಾಡಿದರು. ಸೊ ಲಾಸ್ಟ್ ಟೈಮ್ 1906 ಒಳಗೆ ರಿಪೇರ್ ಮಾಡ್ಯಾರ, ರೀಕನ್ಸ್ಟ್ರಕ್ಷನ್ ಮಾಡ್ಯಾರ ಸ್ವಲ್ಪ. ಅದ್ರ ಫುಲ್ ಹೆವಿ ದೊಡ್ಡ ಚರ್ಚ್ ಐತಿ. ಹಾಂಬೂರ್ ಒಳಗೆ ಮೇನ್ ಚರ್ಚ್ ಅಂತಲೂ ಹೇಳ್ಬೋದು ಇದು. ಇಲ್ಲೆಲ್ಲ ಕ್ರಿಶ್ಚಿಯನ್ ಇರ್ತಾರೆ. ಸೊ ನಾವು ಎಲ್ಲ ಇವ್ರ ಕಲ್ಚರ್ ತಿಳ್ಕೊಬೇಕು. ಯಾಕಂದ್ರೆ ನಾವು ಇಲ್ಲಿ ಅವರದೀವಿ ಅಂದ್ರೆ ಇವ್ರ ಕಲ್ಚರ್ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮತ್ತು ನನಗೂ ಹಿಂಗೆ ಹಿಸ್ಟ್ರಿ ರಿಲೇಟೆಡ್ ಏನಾದರೂ ಇತ್ತಂದ್ರೆ ಜಾಸ್ತಿ ಇಂಟ್ರೆಸ್ಟ್ ನೋಡ್ಲಿಕ್ಕೆ. ಸೊ ಇದು ಒಂದು 1600 ಸಮಥಿಂಗ್ ಇಯರ್ ಹಿಂದಿನ ಚರ್ಚ್ ಐತಿ ಅಂದ್ರೆ ನನಗೂ ನೋಡ್ಲಿಕ್ಕೆ ಇಂಟ್ರೆಸ್ಟ್ ಇತ್ತು. ಸೊ ಇಟ್ ವಾಸ್ ರಿಯಲಿ ನೈಸ್. ಇಲ್ಲಿ ಒಬ್ರಿಗೆ ಕೇಳಿದ್ನಿ, ಅವ್ರು ಹೇಳಿದ್ರು 1940 ಸಮಥಿಂಗ್ ಆ ಟೈಮ್ ಒಳಗೆ ವರ್ಲ್ಡ್ ವಾರ್ 2 ಒಳಗೆ ಬಾಂಬ್ ಬಿದ್ದು ಚರ್ಚ್ ಸ್ವಲ್ಪ ಪೋರ್ಷನ್ ಹೋಗಿತ್ತತ್ತ. ಅವಾಗ ಫೈನಲ್ ರಿಪೇರ್ ಮಾಡ್ಯಾರ ಅಂತ ಹೇಳಿದ್ರು. ವರ್ಲ್ಡ್ ವಾರ್ 2 ಒಳಗೆ ನಮ್ಮ ಹಿಟ್ಲರ್ ಭಯ ಇದ್ಲ ಆ ಟೈಮ್ ಒಳಗೆ. ಇದು ಎಲ್ಲ 1906
1906 ಒಳಗೆ. ಆ ಟೈಮ್ ಒಳಗಿರೋ ಗಂಟಿ ಡೋರ ಅದನ್ನೆಲ್ಲ ಪ್ರಿಸರ್ವ್ ಮಾಡಿ ಇಟ್ಟಾರ. ಕೆಳಗೆ ಅಂಡರ್ಗ್ರೌಂಡ್ ತಗೋಬೋದು ಇವೆಲ್ಲ. ಇನ್ನೂ ಭಾಳಷ್ಟಿದ್ದು. ಸೊ ಅದಕ್ಕೆ €8 ಕೊಡ್ಬೇಕಂತಂದು ಹೇಳಿದರು. ಬ್ಯಾಡ ನಮಗೆ ನಾವು ವಾಪಸ್ ಮತ್ತೆ ರಿಟರ್ನ್ ಬಂದುಬಿಟ್ನಿ. ಅರ್ಜೆಂಟ್ 1 ನಂಬರ್ ಬತ್ತು. ಹೋಗ್ಬೇಕಂತ ಹೋದ್ರೆ ₹70 ಕೊಡ್ರಿ ಅಂದರು. ₹70 ಯಪ್ಪೋ, ಏನೂ ಮಾಡೋಕ್ಕೆ ಬರೋಂಗಿಲ್ಲ. ಅರ್ಜೆಂಟ್ ಇತ್ತು, ಮುಗಿಸಬೇಕು ಮತ್ತೆ ಹೆಂಗಾರಿ ಮಾಡಿ. ಸೊ ಇದಾಗಿತ್ತು ನಮ್ಮದು ಇವತ್ತಿಂದ ಟ್ರಿಪ್. ಓಕೆ, ಸಿಗೋನು ನೆಕ್ಸ್ಟ್ ವಿಡಿಯೋ ಒಳಗೆ. ಬ್ಯಾಕ್ ಟು ಹೋಮ್, ರೂಮ್ ಕಡೆ ವಾಪಸ್ ಹೊಂಟೀವಿ. ಥ್ಯಾಂಕ್ ಯು, ಬಾಯ್ ಬಾಯ್, ಚೂಸ್.